ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನಿವತ್ತು ಒಂದು ಚಿಕ್ಕ ವ್ಲಾಗ್ನ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ನಾವು ಮೈಸೂರಿಗೆ ಹೋದಾಗ ನಮ್ಮ ಅಕ್ಕನ ಮನೆಯಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನು ಒಂದು ಚಿಕ್ಕ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀನಿ. ಅಕ್ಕನ ಮನೆ ಬಿಸಿಬೇಳೆ ಬಾತು ಸಖತ್ತಾಗಿ ಟೇಸ್ಟಿಯಾಗಿ ರೆಡಿಯಾಗಿತ್ತು ನೋಡಿ. ಬಿಸಿಬೇಳೆ ಬಾತು ಸಖತ್ತಾಗಿ ಅದಕ್ಕೆ ಮಿಕ್ಸ್ಚರ್ ಹಾಕ್ಕೊಂಡು ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಆಹಾ ಸಖತ್ತಾಗಿರುತ್ತೆ ಬ್ಯಾಟಿಂಗ್ ಮಾಡೋಕ್ಕೆ. ಮತ್ತು ಜಾಮೂನು ಕೂಡ ಮಾಡಿದ್ಲಕ್ಕ. ಜಾಮೂನನ್ನು ಸ್ವೀಟನ್ನು ಪಕ್ಕದಲ್ಲಿ ಹಾಕ್ಕೊಂಡು ತಿಂದು ಹಾಗೆ ಒಂದು ಟ್ರಿಪ್ಪು ವಾಕ್ ಹೋಗುವ ಅಂತ ನಾನು, ನಮ್ಮ ಅಕ್ಕಂದರು ಇಬ್ಬರು ಮತ್ತು ನಮ್ಮ ಅಣ್ಣ ಒಬ್ಬರು ಹೀಗೆ ಲೈಟಾಗಿ ವಾಕ್ ಮಾಡ್ತಾಯಿದ್ದು. ಪಕ್ಕದ ಮನೆ ಸ್ವಲ್ಪ ಪಕ್ಕದ ರೋಡ್ಗೆ ಹೋದೋ ಹಾಗೆ ಅವರು ಅಜ್ಜಿ ತಾತ ಇರೋದು. ಅವರು ತುಂಬ ಹಣ್ಣಿನ ಗಿಡಗಳು, ಹೂವಿನ ಗಿಡ ಮತ್ತು ಹಲಸಿನ ಹಣ್ಣಿನ ಮರ ಎಲ್ಲ ಬೆಳೆದಿದ್ದಾರೆ. ಅವ್ರು ಹೇಳಿದ್ರು ಇದೆಲ್ಲ ತೊಗೊಳಕ್ಕಾಗಲ್ಲ ನೋಡಿ, ನೀವೇನೇ ಕಿತ್ಕೊಡಿ, ಸ್ವಲ್ಪ ನೀವು ಕಿತ್ಕೊಳ್ಳಿ ಅಂತ ಹೇಳಿದ್ರು. ಮತ್ತು ನಾವು ಈ ಸೀಬೆಹಣ್ಣು ಹಾಗೆ ಸಂಪಿಗೆ ಹೂವು ತುಂಬ ಘಮ ಘಮ ಅಂತಾಯಿತ್ತು. ರೋಡಲ್ಲಿ ವಾಕ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಸಂಪಿಗೆ ಹೂವಿನ ಘಮ ನಮ್ಮನ್ನು ಕೈ ಬೀಸಿ ಕರೀತಿತ್ತು ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನಾವು ಅಜ್ಜಿ ತಾತನ ಮಾತಾಡಿಸ್ಕೊಂಡು ಹಾಗೆ ಸೀಬೆಹಣ್ಣು ಹಾಗೆ ಸಂಪಿಗೆ ಹೂವನ್ನು ಕಿತ್ಕೊಂಡು, ಮತ್ತು ನೋಡಿ ಹಲಸಿನ ಮರದಲ್ಲಿ ಹೇಗೆ ಹಣ್ಣಾಗಿ ಮರದ ಮೇಲೆ ಆ ಕೊಂಬೆ ಮೇಲೆ ಹೇಗೆ ಅಳ್ಳಾಡ್ದಂಗೆ ಕೂತಿದೆ. 2 ಹಲಸಿನ ಹಣ್ಣು ಫುಲ್ ಹಣ್ಣಾಗ್ಬಿಟ್ಟಿದೆ. ಅದರ ಸ್ಮೆಲ್ಲು, ಸಂಪಿಗೆ ಹೂವಿನ ಸ್ಮೆಲ್ಲು, ವಾ ಎಷ್ಟು ಪರಿಮಳ ಬೀರ್ತಿತ್ತು ರೋಡಲ್ಲೆಲ್ಲ. ಅಂದರೆ ಅಜ್ಜಿ ತಾತ ಹೇಳಿದ್ರು, ನೀವು ಬಂದಿದ್ದೀರಾ ಹೆಂಗೋ, ನೀವು ಇದನ್ನು ನಮಗೂ ತಕ್ಕೊಟ್ರೆ ನೀವೊಂದು ಇಟ್ಕೊಂಡು ಹೋಗಿ ನಮಗೊಂದು ಕೊಡಿ ಅಂತ. ಅಂದರೆ ನೋಡಿ ಅಣ್ಣ ಹೆಂಗೆ ಹಚ್ಚಿಡಿದ್ರು. ಅಲ್ಲೇ ಒಂದು ದೊಡ್ಡ ಕೋಲ್ ತಗೊಂಡು ಅದನ್ನು ಹಲಸಿನ ಹಣ್ಣನ್ನು ಕಿತ್ತಾಯಿತು. ಹಲಸಿನ ಹಣ್ಣು ಕಿತ್ಕೊಂಡು ಈಗ ಅಕ್ಕ ಟ್ರೈ ಮಾಡ್ತಾಳೆ, ನಾನು ಇನ್ನೊಂದು ಹಲಸಿನ ಹಣ್ಣು ಐತಲ್ಲ ಅದನ್ನು ನಾನು ತೆಗಿತೀನಿ ಅಂತ. ಅದು ಸುಮಾರು ಕೊಂಬೆಗಳೆಲ್ಲ ಸೇರಿಕೊಂಡಿದೆ. ಆ ಕೊಂಬೆಗಳ ನಡುವೆ ಕೂತ್ಬಿಟ್ಟಿತ್ತು. ಆದರೂ ಕೂಡ ಅದು ಅಕ್ಕ ಒಂದು ಕಿತ್ಲು ಮತ್ತು ನಮ್ಮ ಅಣ್ಣ ಒಬ್ಬರು ಒಂದು ಕಿತ್ಕೊಟ್ರು. ಅಜ್ಜಿ ಮನೆಗೆ ಒಂದು ಕೊಟ್ಟು ನಾವೊಂದು ತೊಗೊಂಡು ಬಂದೋ. ನೋಡಿ ಸಖತ್ತಾಗಿ ಹಣ್ಣಾಗಿತ್ತು. ಅದನ್ನು ನಮ್ಮ ಭಾವ ಕಟ್ ಮಾಡ್ತಾಯಿದ್ದಾರೆ. ನಮಗೆ ಹಲಸಿನ ಹಣ್ಣನ್ನು ನೋಡಿದ ತಕ್ಷಣ ಎಷ್ಟು ಪರಿಮಳ ಬರ್ತಿತ್ತು ಅಂದರೆ, ಎಷ್ಟೊತ್ತಿಗೆ ಈ ಹಲಸಿನ ಹಣ್ಣನ್ನು ತಿನ್ನುವ ಅಂತ. ಈ ಹಳ್ಳಿಯಲ್ಲಿ ಜೀವನ ಅಂದ್ರೇ ಹೀಗೆ, ಎಷ್ಟು ಚೆನ್ನಾಗಿರುತ್ತಲ್ಲ ಅಲ್ವಾ. ಫ್ರೆಶ್ಶಾಗಿ ನ್ಯಾಚುರಲಾಗಿ ಸಿಗುವಂಥ ಹಣ್ಣುಗಳು, ತರಕಾರಿಗಳು, ಸೊಪ್ಪುಗಳು, ಹಾಗೆ ಹೂವು ಎಲ್ಲ ಏನು ದುಡ್ಡು ಕೊಟ್ಟು ತೊಗೋಬೇಕು ಅಂತೇನಿಲ್ಲ, ನ್ಯಾಚುರಲಾಗಿ ಸಿಗುತ್ತೆ. ಹಾಗೆ ನಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಹೀಗೆ ಎಲ್ಲ ನಿಧಾನಕ್ಕೆ ಪೀಸಾಗಿ ಕಟ್ ಮಾಡಿ ಎಲ್ರಿಗೂ ಕೈಗೆ ಎಣ್ಣೆಯನ್ನು ಸವರ್ಕೊಂಡು, ಈ ಅಂಟೆಲ್ಲ ಅಂಟ್ಕೊಳ್ಳುತ್ತೆ ಕೈಗೆ, ಅದರ ದೇಶದಿಂದ ಎಣ್ಣೆ ಸವರ್ಕೊಂಡು ನಿಧಾನಕ್ಕೆ ಹೀಗೆ ಬಿಡಿಸಿ ನೋಡಿ. ಅಷ್ಟೇನು ಇದರಲ್ಲಿ ಗಮ್ಮು ಅಂಟಿರಲಿಲ್ಲ. ಅದರಿಂದ ಭಾವ ಬಿಡಿಸಿ ಎಲ್ಲ ರೆಡಿ ಮಾಡಿಕೊಡ್ತಾ ಇದ್ದಾರೆ. ನಾವು ಚೆನ್ನಾಗಿ ತಿಂದು ಅಷ್ಟೇ. ಸಖತ್ತಾಗಿ ಸ್ವೀಟಾಗೇ ಇತ್ತು ಹಲಸಿನ ಹಣ್ಣು. ಅವತ್ತಿನ ಊಟನೂ ಕೂಡ ಮಾಡಲಿಲ್ಲ, ಯಾಕಂದರೆ ಅಷ್ಟು ಹಲಸಿನ ಹಣ್ಣು ತಿನ್ನಬೇಕು, ಊಟ ಮಾಡಿ ಮಾವಿನ ಹಣ್ಣು ತಿನ್ನಬೇಕು ಅಂತ ಗಾದೆ ಇದೆ. ಅಷ್ಟು ಚೆನ್ನಾಗಿ ನಾವು ಬೆಳಿಗ್ಗೆ ತಿಂದಿದ್ದು ಅಷ್ಟೇ. ಬಿಸಿಬೇಳೆ ಬಾತು ಸ್ವಲ್ಪ ಲೈಟಾಗಿ ತಿಂದಿದ್ದು, ಮತ್ತು ತುಂಬ ಹಸಿವಾಯ್ತಿತ್ತು. ಅದ್ರ ಜೊತೆಗೆ ಹಲಸಿನ ಹಣ್ಣು ತಿಂದು ನಾವು ಮಧ್ಯಾಹ್ನ ಊಟನೇ ಏನೂ ಮಾಡಲಿಲ್ಲ. ಹೀಗೆ ಸೀಬೆಹಣ್ಣು ಹಲಸಿನ ಹಣ್ಣು ತಿಂದು ಅವತ್ತಿನ ದಿನನ ಮುಗಿಸ್ತು ಅಂತ ಹೇಳ್ಬೋದು. ಈ ವಿಡಿಯೋ ಪುಟಾಣಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ರಿಗೂ ಶುಭವಾಗಲಿ ಫ್ರೆಂಡ್ಸ್.